ಹಲೋ ಸ್ನೇಹಿತರೆ, ಈಕೆ ಕೂಡ ಹಂಪಿಯಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಹೆಸರು ಸ್ಫೂರ್ತಿ ಅಂತ, ವಯ 43. ಈಕೆಯ ಸಮಸ್ಯೆ ನೋಡಿ, ಇನ್ನೂ ಮದುವೆ ಇಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕಾರಣ, ಸ್ಫೂರ್ತಿ ಅವರಿಗೆ ಒಟ್ಟು 4 ಜನ ಅಕ್ಕಂದಿರು ಇರುತ್ತಾರೆ. ಈ 4 ಜನ ಅಕ್ಕಂದಿರ ಮದುವೆ ಆಗಿರೋದಿಲ್ಲ. ಅದಕ್ಕೆ ಸ್ನೇಹಿತರೆ, ಇನ್ನು ಸ್ಫೂರ್ತಿ ಅವರು ಕೂಡ ಮದುವೆ ಆಗಿಲ್ಲ. ಇರೋದು ಹಂಪಿಯಲ್ಲಿ. ಅಂಡ್ ಸದ್ಯದ ಇವರ ಪರಿಸ್ಥಿತಿ ನೋಡೋದಾದರೆ ತಡೆಯೋಕೆ ಆಗುತ್ತಿಲ್ಲ ಎಂದು ನೇರವಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈಕೆಯ ಅಭಯಕ್ಕೆ ನೋಡಿ, ಮದುವೆ ಆಗುವವರೆಗೆ ಸಂಬಂಧದಲ್ಲಿ ಇರುವ ಒಂದು ಉದ್ದೇಶದಿಂದ ಸ್ನೇಹಿತರೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆ ಅವಕಾಶ ಇದೆ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಂತರ ಅನಿಸಿಕೆ ತಿಳಿಸಿ. ಖಂಡಿತ ಸ್ಫೂರ್ತಿ ಅವರು ಸಂಪರ್ಕಿಸುತ್ತಾರೆ. USA ಸ್ಟಾಕ್ ಮಾರ್ಕೆಟ್ ಪ್ರೊಡಿಕ್ಷನ್ ಫಾರ್ 2025. 2025ರಲ್ಲಿ ಸ್ನೇಹಿತರೆ USA ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಇನ್ವೆಸ್ಟ್ ಮಾಡಲು ನಿರ್ಧರಿಸಿದ್ದಾರೆ. ಸೊ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಈಕೆಯ ಜೀವನದ ಕೆಲವು ಬಯಕೆ ಆಶೆಗಳು ಸ್ನೇಹಿತರೆ ಈ ರೀತಿಯಾಗಿರುತ್ತೆ. ಅರ್ಧ ಗಂಟೆ ಮಾಡಿಸಿಕೊಳ್ಳುವಂತಹ ಒಂದು ಬಯಕೆ ಇದೆ ಎಂದು ಮಾಹಿತಿ ತಿಳಿಸಿದ್ದಾರೆ. 30ರ ವಯದಲ್ಲಿ ಜೋರಾಗಿ ಮಾಡಿದಷ್ಟು ಸುಖ ನೆಮ್ಮದಿ ಸಿಗುತ್ತದೆ. ಆದರೆ ಇವಳು ಸ್ನೇಹಿತರೆ ಇನ್ನೂ ಒಂದು ಸಲ ಕೂಡ ಮಾಡಿಸಿಕೊಂಡಿರೋದಿಲ್ಲ. ಇದೇ ಇವಳ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಕಾರಣ, ಇನ್ನು ಮದುವೆ ಕೂಡ ಆಗಿರೋದಿಲ್ಲ. ಮುದುಕನ ಜೊತೆ ಕೂಡ ಮಾಡಿಸಿಕೊಳ್ಳಲು ರೆಡಿ ಇದ್ದಾರೆ ಸ್ನೇಹಿತರೆ. ಆದರೆ ಒಬ್ಬ ಮುದುಕ ಕೂಡ ಸಿಗುತ್ತಿಲ್ಲ. ಪ್ರಸ್ತುತ ಸ್ನೇಹಿತರೆ ಈಕೆಯ ಸ್ಥಿತಿ ಈ ರೀತಿಯಾಗಿರುತ್ತೆ. ನನ್ನ 18ನೇ ವಯದಿಂದ ಆಸೆ ಆಗೋದಕ್ಕೆ ಶುರು ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ಇವಾಗ ಸ್ನೇಹಿತರೆ 41 ವಯ ನಡೀತಾ ಇದೆ. ಕಳೆದ 18 ವರ್ಷದಿಂದ ಸ್ನೇಹಿತರೆ ತಾವು ತಡೆದುಕೊಂಡು ಇದ್ದಾರೆ. ಆದರೆ ಯಾರ ಜೊತೆನೂ ಕೂಡ ಸಂಬಂಧ ಬೆಳೆಸಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ನನ್ನ ಮದುವೆ ಆಗೋದಕ್ಕೆ ಇನ್ನೂ ಸಮಯವಿದೆ. ಇವರು ಸ್ನೇಹಿತರೆ ಮದುವೆ ಆಗೋದಕ್ಕೆ ಇನ್ನೂ ಸಮಯವಿದೆ. ಅದಕ್ಕೆ ಸ್ನೇಹಿತರೆ ಮದುವೆ ಆಗೋ ತನಕ ಅಟ್ಲೀಸ್ಟ್ ಸಂಬಂಧ ಆದರೂ ಬೆಳೆಸೋಣ ಎಂದು ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. USA ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಇನ್ವೆಸ್ಟ್ ಮಾಡುವ ಮುಂಚೆ ಇವರು ಯಾವೆಲ್ಲ ವಿಷಯಗಳು ಗಮನದಲ್ಲಿ ಇಟ್ಟುಕೊಳ್ಳುತ್ತಾರೆ ಬನ್ನಿ. ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್. ದ ಫೆಡ್ಸ್ ಇಂಟ್ರೆಸ್ಟ್ rate policy will be crucial as continued high rates might suppress economic growth. USA ಅಲ್ಲಿ ಸ್ನೇಹಿತರೆ ಫೆಡರಲ್ ರಿಸರ್ವ್ ಬ್ಯಾಂಕಿನ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ ನಂತರ ಇವರು USA ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಇನ್ವೆಸ್ಟ್ ಮಾಡಲು ಶುರು ಮಾಡುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ. ಟೆಕ್ ಅಂಡ್ AI ಗ್ರೋತ್. ಟೆಕ್ನಾಲಜಿ ಸೆಕ್ಟರ್ಸ್ ಸ್ಪೆಷಲಿ ಕಂಪನೀಸ್ ಇನ್ AI, ಕಂಪ್ಯೂಟಿಂಗ್ ಅಂಡ್ ಗ್ರೀನ್ ಟೆಕ್ ಆರ್ ಎಕ್ಸ್ಪೆಕ್ಟೆಡ್ ಟು ಲೀಡ್ ಗ್ರೋತ್. USA ಅಲ್ಲಿ ಇರ್ತಕ್ಕಂಥ ಟೆಕ್ ಕಂಪನಿಯ ಶೇರ್ ಪರ್ಚೇಸ್ ಮಾಡುವುದಾಗಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಕನ್ಸ್ಯೂಮರ್ ಸ್ಪೆಂಡಿಂಗ್ ಅಂಡ್ ಇನ್ಫ್ಲೇಷನ್. ಕನ್ಸ್ಯೂಮರ್ ಸ್ಪೆಂಡಿಂಗ್ ಲೆವೆಲ್ ವಿಚ್ ಹ್ಯಾವ್ ರಿಮೇನ್ಡ್ ರೆಸಿಲೆಂಟ್ may face pressures if inflation persists, and global economics tensions. Ongoing trade issue, particularly between the US and China, may affect export supply and chains. ಯಾವ ದೇಶದ ಆರ್ಥಿಕ ಪರಿಸ್ಥಿತಿ ಸರಿ ಇರುತ್ತೋ ಸ್ನೇಹಿತರೆ ಅಂಥ ದೇಶದ ಕಂಪನಿಯ ಶೇರ್ ಮೇಲೆ ಹಣ ಇನ್ವೆಸ್ಟ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ.